ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್. ನಾವು ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಪ್ರೆಪ್ ಮಾಡ್ಕೊಂಡ್ವಿ, ಹೇಗೆ ಪೂಜೆ ಮಾಡಿದ್ವಿ, ಆಮೇಲೆ ಏನೇನು ಅಡುಗೆ ಮಾಡಿದ್ವಿ ಅಂತ ಎಲ್ಲ ನಾವು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಆಲ್ರೆಡಿ ಸ್ವಲ್ಪ ಹೂವೆಲ್ಲ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ಮನೆ ಕಸ ಹೊಡೆದು ನೆಲ ಒರೆಸಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಡೋರ್ಗೆ ತೋರಣ ಮತ್ತು ಹೂವೆಲ್ಲ ಹಾಕಿ ವಿಲ್ ಪ್ರೆಪ್ ಆ್ಯಂಡ್ ಐಲ್ ಶೋ ಯು ದ್ಯಾಟ್. ಕಮ್ ಆನ್. ಹೂವು ತರಕಾರಿ ಎಲ್ಲ ತರೋಣ ಅಂತ ಹೇಳಿಬಿಟ್ಟು ನಾನು ಶಾಂತಿನಿ ಗಾಡಿ ತೊಗೊಂಡು ಶಾಪಿಂಗ್ ಅಂತ ಹೋದ್ವಿ. ನಮಗೆ ಬೇಕಾಗಿದ್ದು ಮಾವಿನಕಾಯಿ ಎಲೆ, ಬಾಗಿಲಿಗೆ ಹಾಕೋಕ್ಕೆ ಹೂವಿನ ಮಾಲೆ ಮತ್ತು ಸಪ್ರೇಟ್ ಆಗಿರೋ ಹೂಗಳು ಎಲ್ಲದನ್ನು ತೊಗೊಂಡು, ಹಾಗೆ ಸ್ವಲ್ಪ ಅವರೆಕಾಳು ತೊಗೊಂಡ್ವಿ. ನಾನು ಅವರೆಕಾಳು ಚಿತ್ರಾನ್ನ ಮಾಡಬೇಕಂತ ಇದ್ದಿದ್ದರಿಂದ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಇಲ್ಲಿ ಮಾವಿನ ಎಲೆ ತಂದಿಟ್ಕೊಂಡಿದ್ದೀವಿ. ಇವಾಗ ಅದನ್ನೆಲ್ಲ ತೆಗೆದು ತೊಳೆದು ನಾವು ಮನೆ ಬಾಗಿಲಿಗೆ ಕಟ್ಟಬೇಕು. ಶಾಂತಿನಿ ಈಸ್ ಡೂಯಿಂಗ್ ಇಟ್. ಹಾಯ್ ಗಾಯ್ಸ್. ಸೊ ನಾವು ಬೆಳಗ್ಗೆ 9 ಗಂಟೆ ಒಳಗೆ ಪೂಜೆ ಮಾಡಬೇಕು. ಸೊ ಎದ್ದು ತೋರಣ ಹಾಕೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಇವಾಗಲೇ ತೋರಣನ ಹಾಕ್ಕೋತೀವಿ. ಲೆಟ್ಸ್ ಗೋ. ನೋಡಿ, ಇದು ನಮ್ಮನೆ ಎಂಟ್ರೆನ್ಸು. ಸೊ ಬಾಗಿಲಿಗೆ ನಾವು ನೀಟಾಗಿ ಎಲ್ಲ ತೊಳೆದು ಮಾವಿನ ಎಲೆನ 11 ಎಲೆ ಹಾಕ್ತಾ ಇದ್ದೀವಿ. ನೀವು 9 ಹಾಕ್ಬೋದು. ಸೊ ಶಾಂಭವಿ ತೋರಣ ರೆಡಿ. ತೋರಣ ಹಾಕಿದ್ದೀನಿ, 11 ಲೀವ್ಸ್ ಹಾಕಿದ್ದೀನಿ. ಐ ಥಿಂಕ್ ಇಟ್ಸ್ ಎನಫ್. ಹೂ ಹಾಕಬೇಕು, ಬಟ್ ಐ ಥಿಂಕ್ ಇಟ್ಸ್ ವೆರಿ ಹೆವಿ. ಲೆಟ್ಸ್ ಸಿ. ನೋಡಿ, ಹೂ ತಂದಿದ್ದೀವಿ 2 ಮೊಳ. ಹೂ ಹಾಕ್ತೀವಿ. 3 ಮೊಳ ಹೂ ತಂದಿದ್ದೀವಿ. ಲೆಟ್ಸ್ ಸಿ. ಬಟ್ ಇದು ತುಂಬ ಭಾರ ಇದೆ ಅನಿಸುತ್ತೆ. ಇಲ್ಲಿ ಕಟ್ಟಬೇಕಲ್ವಾ? ನಂಗೆ ಗೊತ್ತಿಲ್ಲ, ಕಟ್ಟಕ್ಕೆ ನಂಗೆ ಬರಲ್ಲ. ಆಫ್ಟರ್ 10 minutes ಸ್ಟ್ರಗಲ್ ಫೈನಲಿ ಹಾಕಿದ್ವಿ. ಐ ಥಿಂಕ್ ದಿಸ್ ಲುಕ್ಸ್ ಸೋ ಗುಡ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಎದ್ದು ಸ್ವಲ್ಪ ಮನೆ ಬಾಗಿಲೆಲ್ಲ ಒರೆಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಸೊ 9 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿ ಇವಾಗ ಜಾಸ್ತಿ ಏನಿಲ್ಲ, ಫ್ಲವರ್ಸ್ ಇಟ್ಟು ಉದ್ದಿನ ಕಡ್ಡಿ ಹಚ್ಚಿ ಧೂಪ ಹಚ್ಚೋದು, ಡೆಕೋರೇಷನ್ ಮಾಡೋದು. ದಟ್ಸ್ ಇಟ್. ಪೂಜೆ ಮಾಡಿ ಐ ಶೋ ಯು. ಪೂಜೆ ಒಂದು ರೇಂಜಿಗೆ ಆಯಿತು. ತುಂಬ ಏನು ಡೆಕೋರೇಷನ್ ಎಲ್ಲ ಮಾಡಿಲ್ಲ. ಇರೋ ಸ್ಪೇಸಲ್ಲೇ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಇದನ್ನು ತಂದಿದ್ದೀವಿ ಅಂಗಡಿಯಿಂದ. ಇದನ್ನು ದೇವ್ರಿಗೆ ಕೊಡ್ತೀವಿ. ನಾವು ಜಾಸ್ತಿ ತಿನ್ನಲ್ಲ ಎಳ್ಳು ಬೆಲ್ಲ, ಬಟ್ ಸಾಕು. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ ಸಣ್ಣದಾಗಿ ತೋರಣ ಹಾಕಿದ್ವಿ. ಎಲೆಗಳು ಇತ್ತು, ಆಮೇಲೆ ಹಗ್ಗನೂ ಇತ್ತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಏನು ಡೆಕೋರೇಷನ್ ಎಲ್ಲ ಮಾಡಿಲ್ಲ ನಾವು, ಬಟ್ ಇಟ್ಸ್ ಫೈನ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹೆಸರುಬೇಳೆ ಪೊಂಗಲ್ ಮಾಡಬೇಕು ಅಂದ್ಕೊಂಡ್ವಿ. ಸ್ವೀಟ್ ಪೊಂಗಲ್ಲು. ನಮ್ಮ ಕಡೆ ಹೆಸರುಬೇಳೆ ಪಾಯಸ ಅಂತ ಹೇಳ್ತಾರೆ. ಟೈಮ್ ಆಗೋಯ್ತು, ಬಟ್ ಇದನ್ನೇ ನಾನು ಕ್ವಿಕ್ಕಾಗಿ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಸಿಂಚು ರಂಗೋಲಿ ಹಾಕ್ತಾ ಇದ್ದಾಳೆ ಬಾಗಿಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ತೋರಿಸಿ. ಇದನ್ನ ಇವಾಗ ದೇವರಿಗೆ ನಾವು ನೈವೇದ್ಯಕ್ಕೆ ಹಿಡಿತೀವಿ. ಸ್ವೀಟ್ ಪೊಂಗಲ್. ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ರೆಪ್ ಮಾಡಬೇಕು. ನಾವು ಅಂದ್ಕೊಂಡ್ವಿ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಐ ಸಾ ರೆಸಿಪಿ ಆನ್ ಇನ್ಸ್ಟಾಗ್ರಾಮ್. ಸೊ ಅವರೆಕಾಳು ಚಿತ್ರಾನ್ನ ಮಾಡ್ತೀವಿ. ಹಾಗೆ ಸ್ವಲ್ಪ ಸೈಡ್ಸ್ಗೆ ಸ್ಯಾಲೆಡ್ಸ್ ಮತ್ತು ಕೋಸಂಬರಿ, ಕಾರ್ನ್ದು ಪಲ್ಯ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಐ ಶೋ ಯು ಎವ್ರಿಥಿಂಗ್. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾವು ಲಂಚ್ಗೆ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವರೆಕಾಳನ್ನು 3/4% ಬೇಯಿಸ್ಕೊಂಡಿದ್ದೀನಿ. ಈಗ ಅನ್ನಕ್ಕಿಟ್ಟು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತೀವಿ. ಇವಾಗ ನಾವು ಕಾರ್ನ್ ಸ್ಯಾಲೆಡ್ ಮಾಡೋಣ ಅಂದ್ಕೊಂಡ್ವಿ. ವಿತ್ ಕ್ಯಾರೆಟ್ ಮತ್ತು ಕಾರ್ನ್ ಇದೆ. ಇಲ್ಲಿ ಹೆಸರುಬೇಳೆನ ನೆನೆಸಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಸ್ಯಾಲೆಡ್ ಥರ ಮಾಡ್ಬೋದು. ಆ್ಯಂಡ್ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಆ್ಯಂಡ್ ಇಲ್ಲಿ ಅವರೆಕಾಳು ಬೆಂದಿದೆ, ಇಲ್ಲಿ ಅನ್ನ ಇಟ್ಟಿದ್ದೀನಿ. ಸೊ ಲೆಟ್ಸ್ ಮೇಕ್ ಇಟ್. ಆಮೇಲೆ ಉಪ್ಪು ಹಾಕಬೇಕು, ಚಾಟ್ ಮಸಾಲ ಹಾಕಬೇಕು, ಕ್ಯಾರೆಟ್ ಮತ್ತು ಹೆಸರುಬೇಳೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಆಮೇಲೆ ಚಿತ್ರಾನ್ನಕ್ಕೆ ಮಿಕ್ಸಿ. ಅವರೆಕಾಳು ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಇದು ಮಿಕ್ಸಿಗೆ ಎಲ್ಲ ಹಾಕಿದ್ದೀನಿ. ರೆಸಿಪಿ ಬೇಕಾದರೆ ಐ ಶೋ ಯು ಇನ್ನೊಂದು ರೀಲಲ್ಲಿ. ಇದು ಸ್ಯಾಲೆಡ್, ಇದಕ್ಕೆ ಕಾರ್ನ್ ಹಾಕಿ ಸ್ವಲ್ಪ ಚಾಟ್ ಮಸಾಲ ಉಪ್ಪೆಲ್ಲ ಹಾಕಿದ್ರೆ ಡನ್. ಸ್ಯಾಲೆಡ್ ಈಸ್ ರೆಡಿ. ಇದು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿರೋದು. ಅಲ್ಲಿ ಬೀನ್ಸ್ ಪಲ್ಯ ಇವರಿಬ್ರು ಮಾಡ್ತಾ ಇದ್ದಾರೆ. ಫುಡ್ ಎಲ್ಲ ರೆಡಿ ಆಗಿದೆ. ಇನ್ನು ಬನಾನಾ ಲೀಫ್ ತೊಳೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸಂಡಿಗೆ ಎಲ್ಲ ಕರ್ಕೊಂಡು ವಿಲ್ ಈಟ್. ಊಟ ರೆಡಿ ಆಗಿದೆ. ಅವರೆಕಾಳು ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಕೋಸಂಬರಿ, ಆಮೇಲೆ ಬೀನ್ಸ್ ಪಲ್ಯ. ಸಂಡಿಗೆ ಕರಿಯೋಕ್ಕೆ ಎಣ್ಣೆ ಹಾಕಿಟ್ಕೊಂಡಿದ್ದೀವಿ. ಸಂಡಿಗೆ ಕರಿಯೋಣ ಈಗ. ಊಟ ಮಾಡೋಕ್ಕೆ ರೆಡಿ ಹಾಕ್ಕೊಂಡು ನಾವು ಎಲ್ಲ ಬಾಳೆ ಎಲೆ ಸಿಂಚು ಕುತ್ಕೊಂಡಿದ್ದಾಳೆ. ಬಾಳೆ ಎಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಲೆಟ್ಸ್ ಈಟ್. ಎಲ್ಲ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಹೇಗಿದೆ ಸಿಂಚು ಎಲ್ಲ? ಡಿಡ್ ಯು ಟ್ರೈ? ಹಬ್ಬ ಮುಗೀತು. ರಾತ್ರಿ ಊಟಕ್ಕೆ ಮೊಸರನ್ನ ಮಾಡಿಕೊಂಡು ತಿಂದ್ವಿ, ಬಿಕಾಸ್ ಮಧ್ಯಾಹ್ನದ್ದು ಅನ್ನ ಮಿಕ್ಕಿತ್ತು. ಮತ್ತೆ ಎಲ್ಲರಿಗೂ ಹೇಳ್ತಿದ್ದೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದಿಸ್ ಡೇ ಇಸ್ ಡನ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ದ್ಯಾಟ್ಸ್ ಇಟ್. ಓಕೆ, ಬಾಯ್.